ಅಂತೇಳಿ ಕೇಳಿದ್ರಂತೆ. ಸಿ ಯುವರ್ ಚೈಲ್ಡ್ ಈಸ್ ವೆರಿ ಟ್ಯಾಲೆಂಟೆಡ್, ಲೆಟ್ ಹಿಮ್ ಕಂಟಿನ್ಯೂ ಇನ್ ಮೈ ಅಕಾಡೆಮಿ, ಐ ವಿಲ್ ಲುಕ್ ಆಫ್ಟರ್ ಹಿಮ್ ಅಂತ. ಸೊ ಅಲ್ಲಿ ನಮಗೊಂದು ಕಾನ್ಫಿಡೆನ್ಸ್ ಬಂತು, ಇವನ ಹತ್ರ ಏನೋ ಇದೆ, ಇವನಿಗೆ ಡ್ಯಾನ್ಸ್ ಅಂದರೆ ಅವರ ಒಂದು ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ನಮಗೊಂದು ಡೆಫಿನೆಟ್ ಆಯಿತು. ಆಮೇಲೆ ನಾವು ಸ್ವಲ್ಪ ಸೀರಿಯಸ್ ಆಗೋದನ್ನ ತಗೊಂಡು ಆಮೇಲೆ ಕ್ಲಾಸಿಗೆಲ್ಲ ಸೇರಿಸಿದ್ದು. ಹಾಗೆ ಮತ್ತೆ ಬಾಂಬೆಗೆ ಹೋದ. ಮತ್ತೆ ಕನ್ನಡದ ಹುಡುಗ ಬಾಂಬೆಗೆ ಹೋಗಿ ಫಸ್ಟ್ ಪ್ರೈಸ್ ವಿನ್ ಆಗಿದ್ದಾನೆ ಅಂದ್ರೆ ಅದು ಡ್ಯಾನ್ಸ್ ದಿವಾನ ಅನ್ನೋ ದೊಡ್ಡ ಪ್ರೋಗ್ರಾಮ್, ಅದು ದೀಕ್ಷಿತ್ ಅವ್ರ ಜಡ್ಜ್ ಮುಂದೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಸರ್ ಆ ಎಕ್ಸ್ಪೀರಿಯನ್ಸ್? ನನಗೆ ತುಂಬ ಸಂತೋಷ ಆಯಿತು. ಇಲ್ಲಿಂದ ಹೋಗಿ ಬಾಂಬೆಲಿ ಹೋಗಿ ಅದು ಅಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಬರ್ತಿದ್ರು ಪ್ರತಿಯೊಂದು ಎಪಿಸೋಡಿಗೂ. ನಾನು ತುಂಬ ಸತಿ ಹೋಗಿದ್ದೀನಿ ಅಲ್ಲಿಗೆ, ಆ ಸ್ಟುಡಿಯೋಗೆ ನೋಡಿದ್ದೀನಿ. ಅವ್ರನ್ನೆಲ್ಲ ಕಾನ್ಫಿಡೆಂಟಾಗಿ ತಗೊಂಡು ಅವರಿಂದ ಒಂದು ಸಭಾಷ್ಗಿರಿ ತಗೊಂಡು ಅವನು ಮಾಧುರಿ ದೀಕ್ಷಿತ್ ಅಂತೂ ತುಂಬ ಇದು ಮಾಡ್ತಾಯಿದ್ರು ಅವನ್ನ. ಅದನ್ನೆಲ್ಲ ಮಾಡ್ಕೊಂಡು ಅವನಲ್ಲಿ ಗೆದ್ದ ಅಂದರೆ ಅದು ಒಂದೆರಡು ಜನ ಇರಲಿಲ್ಲ, 18,000 ಇದ್ದರು. 18,000ಇಂದ 5,000ಗೆ ಬಂತು, 5,000ಇಂದ ಲಾಸ್ಟಿಗೆ 18ಗೆ ಬಂತು.
ಅದನ್ನೆಲ್ಲ ಗೆದ್ದು ಬಂದ್ಬಿಟ್ಟು ಆಮೇಲೆ ಮಾಧುರಿ ದೀಕ್ಷಿತ್ ಹತ್ರನೂ ಎಸ್ ಅನ್ಸ್ಕೊಂಡು ಗೆದ್ದ. ಸೊ ಅದು ವರುಣ್ ಧವನ್ ಫೈನಲ್ ಆಗಿ ಕಿಶನ್ ವಿನ್ನರ್ ಅಂತ ಅಂದಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲಿ? ವರುಣ್ ಧವನ್ ಪ್ಲಸ್ ಅನುಷ್ಕಾ ಶರ್ಮಾ ಇಬ್ರು ಇದ್ರು, ಒಬ್ಬನೇ ಇರಲಿಲ್ಲ, ಇಬ್ರು ಇದ್ದಾಗ ಏನು ಮಾಡ್ತಿದ್ರು, ಒಂದ್ಸತಿ ಅವಳ ಕೈ ಹಿಂಗ್ ಮೇಲೆ ಅರ್ಧಕ್ಕೆ ಎತ್ಬಿಟ್ಟು ಬಿಡೋರು, ಇವನ್ ಕೈ ಅರ್ಧಕ್ಕೆ ಎತ್ಬಿಟ್ಟು ಬಿಡೋರು. ನನಗೆ ಎದೆ ಡಗ 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 ನಾನು ಅಲ್ಲೇ ಕೂತಿದ್ದೆ, ಅಲ್ಲೇ ಎದುರಿಗೆ ಕೂತಿದ್ದೆ. ಆಮೇಲೆ ಲಾಸ್ಟಿಗೆ ಕಿಶನ್. ನೀವು ಬಾಂಬೆಲಿ ಇದ್ರ ಸರ್ ಅಷ್ಟೊಂದು? ಇಲ್ಲ ನಾನು ಶೋ ದಿವಸ ಹೋಗ್ತಿದ್ದೆ ಬರ್ತಿದ್ದೆ ಅಷ್ಟೇ. ಕಿಶನ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಪರ್ಸನಲ್ ಲೈಫ್ ವಿಚಾರ ತುಂಬಾ ಹಂಚ್ಕೊಂಡಿದ್ದಾರೆ. ಒಂದು ಆ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಕೂಡ ಒಂದು. ಸೊ ನಿಮಗೆ ಮೊದಲೇ ಗೊತ್ತಿತ್ತಾ ಇಲ್ಲ ನನಗೆ ನಾನು ಅದ್ರ ಬಗ್ಗೆ ಹಂಚ್ಕೊಂಡಿರ್ಲಿಲ್ಲ. ಅದು ಬಿಗ್ ಬಾಸ್ ಅಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಅವನಲ್ಲಿ ಈ ಥರ ಆಗಿತ್ತು ಅವ್ನ ಲೈಫಲ್ಲಿ ಅನ್ನೋದು ಅಲ್ಲೇ ಗೊತ್ತಾಗಿದ್ದು ನನಗೆ. ನಾನು ಅವನ ಹತ್ರ ಅದ್ರ ಮೇಲೆ ಈಗಲೂ ಡಿಸ್ಕಸ್ ಮಾಡಲಿಲ್ಲ, ಎಲ್ಲೂ ಡಿಸ್ಕಸ್ ಮಾಡಲಿಲ್ಲ. ಬಿಗ್ ಬಾಸ್ ಮನೇಲಿ ಅವ್ರ ತಾಯಿ ಬಗ್ಗೆ ತುಂಬಾ ಎಮೋಷನಲ್ ಆಗಿ ಹೇಳಿದ್ರು, ಅವ್ರ ರಿಲೇಶನ್ಶಿಪ್ ಬಗ್ಗೆ ಅಥವಾ ಅವ್ರ ತಾಯಿನ ಅವ್ರು ಹೇಗೆ ಟ್ರೀಟ್ ಮಾಡ್ತಾ ಇದ್ರು ಅಂತ. ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲ, ಅವನ ತಾಯಿಗೆ ಅವನಂದ್ರೆ ಪಂಚಪ್ರಾಣ, ತುಂಬ ಇಷ್ಟ. ಅವಳು ಎಷ್ಟೋರಿಗೆ ಅಂದರೆ ಆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬೇಕಾದ್ರೆ ಇವಳು ಜೊತೆಲೇ ಹೋಗಿ ಡ್ಯಾನ್ಸ್ ಮುಗಿಯೋರಿಗೆ ಕೂತ್ಕೊಂಡು ಮತ್ತೆ ವಾಪಸ್ ಕರ್ಕೊಬರುತ್ತೆ ಸಣ್ಣ ಹುಡುಗ ಇದ್ದಾಗ. ಅವಾಗಿಂದನೂ ಅವ್ರ ಇಬ್ರು ಟಚ್ ತುಂಬ ಚೆನ್ನಾಗಿತ್ತು. ಸೊ ಸರ್, ನಿಮ್ಮ ಪ್ರಕಾರ ಕಿಶನ್ಗೆ ಬಿಗ್ ಬಾಸ್ ಮನೆಯಲ್ಲಿ ಟಕ್ಕರ್ ಕೊಡೋ ಥರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದರೆ ಬೇರೆ ಯಾರಿದ್ದಾರೆ? ಚಂದನ್ ಆಚಾರ್. ಯಾಕೆ ಸರ್? ಅವನದು ಒಂದು ಸ್ಟೈಲ್ ಬೇರೆ, ಅವನ ಸ್ಟೈಲೇ ಬೇರೆ. ಅವ್ನು ಕಾನ್ಫಿಡೆಂಟಾಗಿ ಮಾಡ್ತಾನೆ. ಅವನಿಗೆ ಕಿಶನಿಗೆ ಸ್ವಲ್ಪ ಟಕ್ಕರ್ ಕೊಡೋದು ಅಂದ್ರೆ ಚಂದನ್ ಆಚಾರ್. ಮತ್ತೆ ಲಾಸ್ಟ್ ವೀಕ್ ಸುದೀಪ್ ಅವರು ಫೇಕ್ ಯಾರು ಅಂತ ಕೇಳಿದಾಗ ಆಲ್ಮೋಸ್ಟ್ ಸುಮಾರು ಜನ ಬಿಗ್ ಬಾಸ್ ಅಲ್ಲಿ ಕಿಶನ್ ಅವ್ರ ನೇಮ್ ಹೇಳಿದ್ರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಿಶನ್ ಬಗ್ಗೆ ಯಾಕೆ ಹೇಳ್ತಾರೆ ಗೊತ್ತಾ? ಕಿಶನ್ ಸ್ಟ್ರಾಂಗ್ ಅಂದಾಗ ಅವನು ಡೌನ್ ಮಾಡಬೇಕು ಅವರು, ಅದಕ್ಕೋಸ್ಕರ ಹೇಳ್ತಾರೆ. ಬಿಗ್ ಬಾಸ್ ಅಲ್ಲ, ಅದು ಈಗ ಬಿಗ್ ಬಾಸ್ಗೆ ಏನಕ್ಕೆ ಬಂದಿರ್ತಾರೆ? ಗೆಲ್ಲಕ್ಕೆ ಬಂದಿರ್ತಾರೆ ಎಲ್ಲರೂ. ಸೊ ನಾವು ಡೌನ್ ಆಗ್ತಾ ಇದೀವಿ, ಕಿಶನ್ ಸ್ಟ್ರಾಂಗ್ ಆಗ್ತಾನೆ ಅಂತ ಅವ್ನು ಡೌನ್ ಮಾಡಬೇಕು. ಅದಕ್ಕೆ ಅವ್ನು ಫೇಕ್ ಅಂತಾರೆ, ಮುಖವಾಡ ಅಂತಾರೆ, ಇನ್ನೇನೋ ಕರೀತಾರೆ. ಅವ್ನ ಲೈಫಲ್ಲಿ ಆ ಥರ ಇಲ್ಲೇ ಇಲ್ಲ. ಅವ್ನ ಲೈಫಲ್ಲಿ ಅವ್ನು ಸ್ಟ್ರೈಟ್ ಫಾರ್ವರ್ಡ್. ಅವ್ನು ಮೊದಲಿಂದ ಸಣ್ಣಲ್ಲಿಂದನೂ ಅವನು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾನೆ. ಅವ್ನು ಹಿಂದ್ಗಡೆ ಇನ್ನೊಂದು ಮುಖ ಅನ್ನೋದು ಅವನ ಹತ್ರ ಇಲ್ಲೇ ಇಲ್ಲ. ಅದು ಅವರಲ್ಲಿ ಕ್ರಿಯೇಟ್ ಮಾಡಿರೋದು ಅಷ್ಟೇ ಬಿಗ್ ಬಾಸಲ್ಲಿ. ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಕಿಶನ್ ಒಂಥರ ಪ್ಲೇ ಬಾಯ್ ತರ ಪೋರ್ಟ್ರೇ ಆಗ್ತಿದ್ದಾರೆ. ಸೊ ರಿಯಲ್ ಲೈಫ್ ಅಲ್ಲೂ ಹಾಗೇನಾ? ತುಂಬಾ ಜನ ಇಲ್ಲ, ರಿಯಲ್ ಲೈಫಲ್ಲಿ ಆ ಥರ ಏನಿಲ್ಲ. ಬಿಗ್ ಬಾಸ್ ಗೇಮ್, ಅದು ಗೇಮ್ ಒಳಗೆ ಆ ಥರ ಆಡ್ಕೊಂಡಿದ್ದಾನೆ ಅಷ್ಟೇ. ಎಂಟರ್ಟೈನ್ ಮಾಡ್ತಾನೆ ಎಲ್ರಿಗೂ ಚೆನ್ನಾಗಿ. ಆದ್ರೆ ಲೈಕ್ ಈ ವಾರ ಟಾಸ್ಕ್ ಮಧ್ಯದಲ್ಲಿ ಚಂದನಗೆ ಟಾಸ್ಕ್ ಸಿಕ್ಕಿದಾಗ ಚಂದನ ಅಲಿಗೇಷನ್ ಮಾಡ್ತಾರೆ, ಲೈಕ್ ಕಿಶನ್ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ ಅಂದಾಗ ಕಿಶನ್ ಅವ್ರದ್ದು ಒಳ್ಳೆ ರೀತಿಲೇ ಆನ್ಸರ್ ಮಾಡ್ತಾರೆ. ಬಟ್ ಅವ್ರ ಆತರ ಅಂದಾಗ ನಿಮ್ಗೆ ಏನ್ ಅನ್ಸ್ತು? ಏನ್ ಇಲ್ಲ, ಅವ್ನಿಗೆ ಯಾರ ಜೊತೆ ಆಡಿದ್ ನಾನು ನೋಡಿಲ್ಲ, ನನ್ನ ಜೀವನದಲ್ಲೇ ನೋಡಿಲ್ಲ, ಬಿಗ್ ಬಾಸ್ ಅಲ್ಲೂ ನೋಡಿಲ್ಲ. ಅದು ಹೇಗೆ ಆ ಥರ ಅವಳಿಗೆ ಸುಮ್ಮನೆ ಅವಳಿಗೆ ಯಾಕೆ ಹಾಗೆ ಹೇಳಿದ್ಲು ಏನು ಅಂತ ನನಗೂ ಅರ್ಥ ಆಗಲಿಲ್ಲ. ನಂಗೇನೋ ಚೈಲ್ಡಿಶ್ ಅನ್ನಿಸ್ತದು. ಮತ್ತೆ ಕಿಶನ್ ಅವ್ರ ಫ್ಯಾನ್ಸ್ ಈಗ ಹೊರಗಡೆ ನಿಮ್ಗೆ ಅಥವಾ ನಿಮ್ ಡಾಟಾ ಸಿಕ್ಕಿದಾಗ ನೀವು ಕಿಶನ್ ಅವ್ರ ತಂದೆ ಅಂತ ಗೊತ್ತಾದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಸರ್? ತುಂಬಾ ಜನ ಮೊನ್ನೆ ಒಂದ್ ದಿವಸ ನಾನು ಅಲ್ಲಿ ಸುಮ್ಮನೆ ನಿಂತಿದ್ದೆ, ಯಾವುದೋ ಒಂದು ಗಾಡಿ ಹೋಗ್ತಾ ಇತ್ತು, ಅಲ್ಲಿ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂತು, ಏನಕ್ಕೆ ಬಂದ್ರು ಅಂತ ಹಿಂಗೆ ನೋಡ್ತಾ ಇದ್ದೆ. ಎಲ್ಲರೂ ಬಂದು ಹೇಳಿದ್ಬಿಟ್ಟು ನೀವು ಕಿಶನ್ ತಂದೆ ಅಲ್ವಾ ಅಂತ. ತುಂಬ ಸಂತೋಷ ಆಗುತ್ತೆ. ತುಂಬ ಕಡೆ ನಾನು ಕಿಶನ್ ತಂದೆ ಅಂತ ಹೇಳ್ಕೊಂಡಿದ್ದೀನಿ. ನನ್ನ ಮಗ ಕಿಶನ್ ಅಂತ ಹೇಳೋಕ್ಕಿಂತ ಕಿಶನ್ ತಂದೆ ಅಂತ ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ. ಪ್ರೌಡ್ ಫೀಲ್. ಹೌದು. ಸರ್, ನಿಮ್ಮ ಪ್ರಕಾರ ಟಾಪ್ 3 ಕಂಟೆಸ್ಟೆಂಟ್ಸ್ ಯಾರಾಗಿರ್ತಾರ? ಕಿಶನ್ ಬಿಟ್ಟು ದೀಪಿಕಾ, ಚಂದನ್ ಆಚಾರ್, ಶೈನ್ ಶೆಟ್ಟಿ. ಯಾರು ಗೆಲ್ಬೋದು? ಚಂದನ್ ಆಚಾರ್ ಗೆಲ್ಬೋದು. ನಿಮಗೆ ಪರ್ಸನಲ್ ಆಗಿ ಯಾರು ಇಷ್ಟ ಸರ್? ನಿಮ್ಮ ಮಗನ್ ಬಿಟ್ಟು ದೀಪಿಕಾ. ಯಾಕೆ ಸರ್ ದೀಪಿಕಾ ಅವರು? ಅವಳದು ಗೆಲ್ಲು, ಅವಳ ಒಂದು ಇದನ್ನ ಬಿಟ್ಕೊಡಲ್ಲ. ಅವಳು ಆ ಲೆವೆಲಲ್ಲೇ ಅವಳು ಆಡ್ಕೊಂಡು ಹೋಗ್ತಾಳೆ. ಆಟಿಟ್ಯೂಡು ಎಲ್ಲ ತುಂಬ ಚೆನ್ನಾಗಿದೆ ಅವಳದು. ಮತ್ತೆ ಯಾವುದನ್ನು ಇದಿಲ್ಲ ಅವಳ ಹತ್ರ. ಓಕೆ ಸರ್, ಇವಾಗ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಕಿಶನ್ ಮತ್ತೆ ನಿಮ್ಮ ಮಧ್ಯೆ ಇರೋ ರಿಲೇಶನ್ಶಿಪ್ ಏನು ಸ್ಟ್ರಾಂಗ್ ಆಗುತ್ತಾ? ಅಲ್ಲ, ಈಗಲೇ ಸ್ಟ್ರಾಂಗ್ ಇದೆಯಲ್ಲ. ಬಂದ್ಮೇಲೆ ಸ್ಟ್ರಾಂಗ್ ಆಗಂಥದ್ದು ಏನಿಲ್ಲ. ಈಗಲೇ ನಾವು ಫ್ರೆಂಡ್ಸ್ ಥರ ಇದ್ದೀವಿ. ನಾವು ಯಾವತ್ತೂ ಅಪ್ಪ ಮಕ್ಕಳ ಥರ ಇಲ್ಲೇ ಇಲ್ಲ. ಬಂದರೆ ನನ್ನ ಏಕವಚನದಲ್ಲೇ ಕರೆಯೋದವನು, ಅಶೋಕ ಏನೋ ಹೇಗಿದೆಯೋ, ಏನು ಮಾಡ್ತಿದೆಯೋ ಅಂತಾನೆ ಫೋನಲ್ಲಿ ಊರಲ್ಲಿದ್ದಾಗ. ಬಟ್ ನಮ್ಮದು ಡಿಸ್ಟೆನ್ಸ್ ತುಂಬ. ನಾನು ಇರೋದು ಚಿಕ್ಕಮಂಗ್ಳೂರು ಹತ್ರ, ಆ ಕಡೆ 60 ಕಿಲೋಮೀಟರ್ ದೂರದಲ್ಲಿ. ಅವನಿರೋದು ಬೆಂಗಳೂರಲ್ಲಿ ಇಲ್ಲ ಬಾಂಬೆಯಲ್ಲಿ. ನಾವು ಮೀಟ್ ಮಾಡೋದೇ ಸ್ವಲ್ಪ ಕಮ್ಮಿ. ಸೊ ಫೋನಲ್ಲೆಲ್ಲ ಮಾತಾಡ್ತೀವಿ, ಏಕವಚನದಲ್ಲೇ ಮಾತಾಡ್ಕೊತೀವಿ, ಫ್ರೆಂಡ್ ಆಗಿರ್ತೀವಿ, ಒಟ್ಟಿಗೆ ಮಲ್ಕೊಂತೀವಿ, ಹೆಗಲ ಮೇಲೆ ಕ್ಯಾರಿ ಮಾಡ್ಕೊತೀವಿ, ಈ ಥರ ಎಲ್ಲ ಆಟ ಆಡ್ತೀವಿ. ಸೊ ಸರ್, ಕಿಶನ್ ಬಗ್ಗೆ ಗೊತ್ತಿಲ್ಲದೆ ಇರೋದು, ಜನಗಳಿಗೆ ಗೊತ್ತಿಲ್ಲದೆ ಇರೋದು ಬೇರೆ ಏನಾದರೂ ಹೇಳೋದಿದೆಯಾ? ಅವನ ಬಗ್ಗೆ ಗೊತ್ತಿಲ್ಲದಿರೋಂಥದ್ದು ಏನಿಲ್ಲ.
ಅವನಿಗೆ ಫ್ಯಾಮಿಲಿ ಮೆಂಬರ್ಸು ರಿಲೇಷನ್ಸು ಅಂತೆಲ್ಲ ತುಂಬ ಇಷ್ಟ, ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ. ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾನೆ, ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ ಎಲ್ಲರ ಜೊತೆನೂ. ಎಲ್ಲ ಕಷ್ಟಕ್ಕೂ ಸುಖಕ್ಕೂ ಎರಡಕ್ಕೂ ಅಡ್ಜಸ್ಟ್ ಆಗಿ ಹೋಗ್ತಾನೆ. ಈ ನಡುವೆ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ ಅಂತ. ಅಡುಗೆ ಮೊದಲಿಂದನೂ ಮಾಡ್ತಾ ಇದ್ದ ಅವನು. ನೀವು ತಪ್ಪು ತಿಳ್ಕೊಂಡಿದ್ದೆ ಅವನು ಈ ಬಿಗ್ ಬಾಸ್ ಹೋದ್ಮೇಲೆ ಅಡುಗೆ ಅಂತ. ಅವನು ಮೊದಲೇ ಅಡುಗೆ ಮಾಡ್ಕೊತಿದ್ದ. ಅವನು ಚಿಕನ್ ಮಾಡಿರೋದು ನಾನು ತಿಂದಿದ್ದೇನೆ, ತುಂಬ ಚೆನ್ನಾಗಿ ಮಾಡಿದ್ದ. ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಈರುಳ್ಳಿ ಹೆಚ್ಚೋದು, ಮೆಣಸಿನ್ಕಾಯಿ ಹೆಚ್ಚೋದು ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾನೆ. ಯಾವಾಗ ನೋಡಿದ್ರು ಕಿಚನಲ್ಲೇ ಇರ್ತಾನೆ. ಇದಾಗಿತ್ತು ಕಿಶನ್ ಅವ್ರ ತಂದೆಯ ಮಾತುಗಳು. ಇಷ್ಟೊತ್ತು ನಮ್ ಜೊತೆ ಇದ್ದು ಎಷ್ಟೊಂದು ವಿಷಯಗಳನ್ನ ನಮ್ಮ ಹತ್ರ ಹಂಚ್ಕೊಂಡು ಕಿಶನ್ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಆಗ್ಲಿ ಅಥವಾ ಬಿಗ್ ಬಾಸ್ ಅಲ್ಲಿ ಆಡ್ತಿರೋ ರೀತಿ ಆಗ್ಲಿ ಹಂಚ್ಕೊಳ್ಳೋದಕ್ಕೆ ಅಶೋಕ್ ಅವ್ರಿಗೆ ಥ್ಯಾಂಕ್ಸ್ ಸೋ ಮಚ್ ಸರ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೌರಿ ಶಕ್ತಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕಿಶನ್, ಆಲ್ ದಿ ಬೆಸ್ಟ್. ಗೆದ್ದು ಬಾ ಮಗನೇ.